ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಬೈಸಪ್ಸ್ ಮಂಜು. ನಾನು ಮಂಜೂಸ್ ಅಡುಗೆ ಅಡ್ಡದಲ್ಲಿ ಇವತ್ತು ಹೋಳಿಗೆ ಸಾರು, ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ. ಸೊ ನನ್ನ ಫೇವ್ರೆಟ್ ಸಾರು ಹೋಳಿಗೆ ಸಾರು ಅಂದರೆ, ಸೊ ಅದರಿಂದ ನಾನು ಇವತ್ತು ಒಂದು ಹೋಳಿಗೆ ಸಾರು ಮಾಡೋಣ ಅಂತ. ಸೊ ಹೋಳಿಗೆ ಸಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ಹೋಳಿಗೆ ಸಾರಿಗೆ ಏನೇನು ಬೇಕಂತ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಸೊ ಹೋಳಿಗೆ ಸಾರಿಗೆ ಬೇಕಾಗಿರೋದು ಫಸ್ಟು 2 ಸ್ಪೂನು ಜೀರಿಗೆ. ಸೊ ಸ್ಪೂನ್ ತೋರಿಸ್ಬಿಡ್ತೀನಿ, ಮಾಮೂಲಿ ಸ್ಪೂನು. ಈ ಸ್ಪೂನಲ್ಲಿ 2 ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನು ಮೆಣಸು, 2 ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಗುಂಟೂರು ಹಾಕ್ಕೊಳ್ಳಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಜಾಸ್ತಿ ಬೇಡ, ಯಾಕಂದರೆ ನಾನು ಪೆಪ್ಪರೆಲ್ಲ ಹಾಕಿರೋದ್ರಿಂದ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ದಪ್ಪ ಇರೋವಂಥದ್ದು ಒಂದು ಬೆಳ್ಳುಳ್ಳಿ ತೊಗೊಳ್ಳಿ. ಕಾಯಿ ಅರ್ಧ ಹೋಳು, ಇಲ್ಲ ಅರ್ಧ ಹೋಳಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡ್ರೂ ಆಗುತ್ತೆ. ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ. ಇಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಹಾಗೆ 2 ಟೊಮೊಟೊ, ನಾಟಿ ಟೊಮೊಟೊ, 2 ನಾಟಿ ಟೊಮೊಟೊ ಬೇಕಾಗುತ್ತೆ. 2 ನಾಟಿ ಟೊಮೊಟೊ ತೊಗೊಳ್ಳಿ. ಸೊ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ಒಬ್ಬಟ್ಟು ಮಾಡಬೇಕಾದ್ರೆ ಒಬ್ಬಟ್ಟು ಬೇಳೆ ಬೇಯಿಸ್ತೀವಲ್ಲ, ಬೇಳೆ ಕಟ್ಟನ್ನು ತೊಗೋಬೇಕು. ಸೊ ಬೇಳೆ ಕಟ್ಟು ತೊಗೊಳ್ಳಿ. ಸೊ ಬೇಳೆ ಕಟ್ಟಲ್ಲಿ ನಾನೇನು ಮಾಡಿದ್ದೀನಿ, ಹೂರಣ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೂರಣ ಎಷ್ಟು ಹಾಕಂದರೆ, ಈ ಟೊಮೊಟೊ ಗಾತ್ರದಷ್ಟು ಹೂರಣನ ತೊಗೊಂಡು ಒಂದು ಹಾಕ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಮುಂಚೆನೇ. ಸೊ ಹೂರಣ ಕಟ್ಟು ರೆಡಿ ಇದೆ, ಬೇಳೆ ಕಟ್ಟು. ಸೊ ಬೇಳೆ ಕಟ್ಟು ರೆಡಿ ಆದಮೇಲೆ ಇದನ್ನೆಲ್ಲ ಹುರ್ಕೊಳ್ಳೋಣ. ಸೊ ಇದನ್ನೆಲ್ಲ ಹುರ್ಕೊಳ್ಳೋಣ, ಒಂದೊಂದೇ ಹಾಕ್ತಾಯಿರ್ತೀನಿ. ಸೊ ಹುರ್ಕೋಬೇಕಾದ್ರೆ ತುಂಬ ಸೀಸಬಾರ್ದು. ತುಂಬ ಸೀದೋದ್ರೆ ಏನಾಗತ್ತೆ, ಎಲ್ಲ ಕಹಿ ವಾಸನೆ ಬಂದ್ಬಿಡುತ್ತೆ. ಕಹಿ ವಾಸನೆ ಅಂದರೆ ಈ ಮೆಂತ್ಯ ಇರೋದು ಮಾತ್ರ ಯಾವಾಗಲೂ ತುಂಬ ಸೀಸಬಾರ್ದು. ಡ್ರೈ ರೋಸ್ಟ್ ಅಂದರೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದ್ಸಲ ಹುರ್ಕೊಳ್ಳೋಣ ಮಸಾಲೆಗೆ. ಸೊ ಮಸಾಲೆ ರುಬ್ಬಕ್ಕೆ ಇದನ್ನೆಲ್ಲ ಹುರ್ಕೊಂಡು, ಸೊ ಮಸಾಲೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡಬೇಕಾದ್ರೆ ಮನೇಲಿರುವಂಥ 2 ಚಮಚ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಳ್ಳಿ. ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಸ್ಟವ್ ಇಟ್ಟಿದ್ದೀನಿ. ಮೊದಲನೇ ಪಾಠ, ಸ್ಟವ್ ಹಚ್ಕೊಳ್ಳಿ, ಬಾಣಲಿ ಇಕ್ಕೊಳ್ಳಿ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಟೇಸ್ಟು ಚೆನ್ನಾಗಿರ್ಬೇಕಂದ್ರೆ ಸೊ 1 ಸ್ಪೂನು ತುಪ್ಪ ಹಾಕಿ, 1 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕೋಣ. ಫಸ್ಟು ಜೀರಿಗೆ. ಸೊ ನಾನು ಅವಾಗಲೇ ಪ್ಲೇಟಲ್ಲಿ ಇಟ್ಟಿದ್ದು ಜೀರಿಗೆ, ಮೆಣಸು ಮತ್ತು ಶುಂಠಿ, 1 ಇಂಚಷ್ಟು ಶುಂಠಿನೂ ಹಾಕಿದ್ದೀನಿ. ಸೊ ಬೆಳ್ಳುಳ್ಳಿ, ಇದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ರೋಸ್ಟ್ ಮಾಡ್ಕೊಳ್ಳಿ. ಕರಿಬೇವು ಹಾಕೋದು ಮರೆತೆ, ಸೊ ಕರಿಬೇವು ಹಾಕ್ಕೊಳ್ಳಿ. ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಕಾಯಿ ಹಾಕಿದ್ಮೇಲೆ ಟೊಮೊಟೊ ಪೀಸ್ ಮಾಡಿಬಿಟ್ಟು ಹಾಕೋಣ. ಸೊ ಕರಿಬೇವು, ಟೊಮೊಟೊ ಮತ್ತು ನಾನು ಟೊಮೊಟೊನ ಈರುಳ್ಳಿನ ಆ್ಯಡ್ ಮಾಡಿದೆ. ಸೊ ಜಾಸ್ತಿ ಸಿಹಿಯಾಗಿ ಬಿಡಬಾರ್ದು. ಇದನ್ನು ನಾನು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ನ. ಇದನ್ನೆಲ್ಲ ಹುರಿದಾದ್ಮೇಲೆ ಆದಷ್ಟು ನೀವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೀರಿಗೆನೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹುರಿದಾದ್ಮೇಲೆ ಇದನ್ನೇನು ಮಾಡಬೇಕು, ನಾವು ಮಿಕ್ಸಿಗೆ ಹಾಕಿ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೋಬೇಕಾದ್ರೆ ಹೇಳಿದ್ನಲ್ಲ, ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಜೊತೆ ಕಡ್ಡಿ, ದಯವಿಟ್ಟು ಕಡ್ಡಿ ಬಿಸಾಕ್ಬೇಡಿ. ಕಡ್ಡಿನೇ ಭಾಳ ಇಂಪಾರ್ಟೆಂಟು. ಕಡ್ಡಿ ಒಳ್ಳೆ ಸ್ಮೆಲ್ ಕೊಡುತ್ತೆ, ಒಳ್ಳೆ ಅರೋಮಾ ಕೊಡುತ್ತೆ. ಸೊ ಇದೆಲ್ಲ ಹಾಕೊಂಡ್ಮೇಲೆ ಇದನ್ನೆಲ್ಲ ಇದಾದಮೇಲೆ ಈ ರುಬ್ಬೋ ಟೈಮಲ್ಲಿ 2 ಸ್ಪೂನು. ಸೊ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್, ಹುಣಸೆಹಣ್ಣ ಇದ್ರೊಳಗಾದರೂ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ನಾನು ಹೇಳ್ದಂಗೆ ಇವಾಗ ನೀವು ಇಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಪೌಡ್ರ್ ಹಾಕ್ಕೊಂಡು ಮಿಕ್ಸಿಗೆ ನಾನು ಇದನ್ನು ರುಬ್ಕೊಳ್ತೀನಿ. ಈಗ ಪೌಡ್ರ್ ಅಂದರೆ ಮನೇಲಿರುವಂಥ ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್ ನಿಮ್ಮ ಮನೇಲಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಮಸಾಲ ರೆಡಿ ಆಯಿತು. ಸೊ ಮಸಾಲ ರೆಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡ್ಬೋದು ನೀವು, ನುಣ್ಣಗೆ ಪೇಸ್ಟ್ ಆಗಿದೆ. ನುಣ್ಣಗೆ ಮಾಡ್ಕೋಬೇಕು ನೀವು ಇದನ್ನು. ಈಗ ಒಗ್ಗರಣೆ ಹಾಕೋಣ. ಮಸಾಲೆ ರೆಡಿ ಇದೆ. ಸೊ ಮಸಾಲೆ ಆದಮೇಲೆ ಮಸಾಲೆ ರೆಡಿ ಆಯಿತು. ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಅಥವಾ ಪಾತ್ರೆ, ಕುಕ್ಕರೇ ಹಾಕಬೇಕು ಅಂತೇನಿಲ್ಲ. 1 ಸ್ಪೂನು ತುಪ್ಪ ಹಾಕಿ, 1 ಅಥವಾ 2 ಹಾಕಿದ್ರೂ ನಡೆಯುತ್ತೆ.
ತುಪ್ಪ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಬರುತ್ತೆ. ಸೊ ಬಿದ್ದೋಯ್ತು ಮುಚ್ಚಳ. ಸೊ ಓಕೆ, ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಏನು ಬೇಕು ಅಂತ ಹೇಳ್ತೀನಿ. ಕರಿಬೇವು, ಬೆಳ್ಳುಳ್ಳಿ ಒಂದು 5-6 ಎಸಳು ಅಥವಾ ಒಂದು 10 ಎಸಳು ತೊಗೊಳ್ಳಿ. ದಯವಿಟ್ಟು ಕೊತ್ತಂಬರಿ ಕಡ್ಡಿನ ಬಿಸಾಕಬೇಡಿ, ಅದು ಬೇಕು. ಮತ್ತು ಕರಿಬೇವು ಕಡ್ಡಿನೂ ಬಿಸಾಕಬೇಡಿ, ಕರಿಬೇವು ಕಡ್ಡಿನೂ ಬೇಕು. ಸಾಸಿವೆ, ಜೀರಿಗೆ, ಸಾಸಿವೆ, ಮತ್ತು ನನಗೆ ಇಂಗು ಸ್ವಲ್ಪ ಬಳಸ್ತೀನಿ ನಾನು ಜೀರ್ಣಶಕ್ತಿಗೋಸ್ಕರ. ಇಂಗು ಫಸ್ಟು ಹಾಕೊಳ್ಳೋಣ. ಮೊದಲು ಸಾಸಿವೆ ಪಟ್ಟ ಚಟ್ಟಪಟ್ಟ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ, ನಾನೆಲ್ಲ ಕೈಯಲ್ಲಿ ಹಾಕೋದು. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಎಲ್ಲ ಹಾಕೊಂಡ್ಮೇಲೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಿಂಗು ಹಾಕ್ಕೊಳ್ಳಿ. ಹಿಂಗೆಲ್ಲ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕಿ, ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಈ ಥರ ಬಾಡಿಸ್ಕೋಬೇಕಾದ್ರೆ ಮಧ್ಯದಲ್ಲಿ ತುಂಬ ಗಟ್ಟಿ ಅನಿಸಿದ್ರೆ, ತಳ ಹಿಡಿತಾ ಇದೆ ಅನಿಸಿದ್ರೆ ಬೇಳೆ ಕಟ್ಟನ್ನ ಹಾಕ್ಕೊಳ್ಳಿ 1 ಗ್ಲಾಸ್ ಅಷ್ಟು. ಸೊ ಮಸಾಲ ಚೆನ್ನಾಗಿ ಬೇಯಲಿ. ಮಸಾಲ ಬೆಂದ ಮೇಲೆ ನಿಮಗೆ ಬೇಕಾದ್ರೆ ಈ ಟೈಮಲ್ಲಿ ಹೂರ್ಣ ಇರುತ್ತಲ್ಲ, ಒಬ್ಬಟ್ಟು ಹೂರ್ಣನ ಇದರಲ್ಲಿ ಹಾಕ್ಕೊಬೇಕು. ಸೊ ಒಬ್ಬಟ್ಟು ಹೂರ್ಣ ನಾನೇನು ಮಾಡಿದ್ದೀನಿ ಅಂದರೆ ಬೇಳೆ ಕಟ್ಟು ಜೊತೆನೇ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬೇಕಂದರೆ ಹೂರ್ಣದಲ್ಲೇ ಸ್ವೀಟ್ ಇರುತ್ತೆ. ಇನ್ನು ಸ್ವಲ್ಪ ಬೇಕಂದರೆ ಬೆಲ್ಲ ಬೇಕಾದ್ರೆ ಹಾಕ್ಕೊಬೋದು ನೀವು. ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹೂರ್ಣದಲ್ಲೇ ಸ್ವೀಟ್ ಇರುತ್ತೆ. ಸೊ ಸ್ವೀಟ್ ಇದು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹಸಿ ಕರಿಬೇವು ಹಾಕೋದನ್ನ ಮರಿಬೇಡಿ. ಹಸಿ ಕರಿಬೇವು ಹಂಗೆ 1-2 ಕಡ್ಡಿನ ಮುರಿದಾಕ್ತಾ ಇರ್ರಿ, ಕಡ್ಡಿ ಸಮೇತ. ಇದೆಲ್ಲ ಹಾಕಿದ್ಮೇಲೆ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಏನು ಮಾಡಬೇಕು, ಬೇಳೆ ಕಟ್ಟಿನ ರಸನ ಫುಲ್ ಇದಕ್ಕೆ ಹಾಕ್ಬಿಡಿ. ಬೇಳೆನೂ ಇರುತ್ತೆ ಒಳ್ಳೆ. ಹೂರ್ಣನೂ ನೋಡಿ, ಹೂರ್ಣ ಕಾಣಿಸ್ತಾ ಇದೆಯಾ? ಸೊ ಹೂರ್ಣ ಅದ್ರ ಜೊತೆ ಇದೆ. ಸೊ ಅದನ್ನೆಲ್ಲ ಹಾಕಿ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಡೋರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬೋದು. ಸೊ ಮೆಣಸಿನ್ಕಾಯಿ ಹಾಕೋದು ಮರ್ತೋದೆ, ಮತ್ತು ಈಗ ಹಾಕ್ತೀನಿ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ನಮ್ಮಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು. ಸೊ ಪಿಂಕ್ ಸಾಲ್ಟ್ 1 ಸ್ಪೂನು ನಮ್ಮ ಮನೆಗೆ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಷಣ ನೀವು ಹಾಕ್ಕೊಳ್ಳಿ. ಕಲ್ಲುಪ್ಪನ್ನೇ ಯೂಸ್ ಮಾಡೋದು ನಾನು ಹೆಚ್ಚಿಗೆ. ಸೊ ಕಲ್ಸುಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿನ ಕಡ್ಡಿಗಳನ್ನ ಏನು ಇಟ್ಕೊಂಡಿದ್ದೆ, ಸೊ ಕೊತ್ತಂಬರಿ ಕಡ್ಡಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಬೇರೆ ಟೈಮಲ್ಲಿ ಹಾಕ್ಕೊಳ್ಳಿ. ಕಡ್ಡಿ ಸಮೇತ ಹಂಗಂಗೆ ಇರಲಿ ಅದು. ಇಲ್ಲ ಕಡ್ಡಿ ಕಟ್ ಮಾಡಾದರೂ ಹಾಕಿ, ಉದ್ದುದನಾದರೂ ಹಂಗೆ ಹಾಕ್ಕೊಳ್ಳಿ. ಘಮ್ ಅಂತ ಬರಬೇಕು ಸಾಂಬಾರು. ಸೂಪರ್. ಆಮೇಲೆ ಬೇಕಾದ್ರೆ ತೆಗೆದುಬಿಡ್ಬೋದು ನೀವು ಕರಿಬೇವನ್ನ. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಟ್ಟಾಗಿದೆ. ಸೊ ಮೆಣಸಿನ್ಕಾಯಿ ಹಾಕೋದು ಮರ್ತೋದೆ. ಬ್ಯಾಡಗಿ ಮೆಣಸಿನ್ಕಾಯಿ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಅದಕ್ಕೆ. ಸೊ ಮೆಣಸಿನ್ಕಾಯಿನೂ ಹಾಕಿದೆ. ಮೆಣಸಿನ್ಕಾಯಿ ಎಣ್ಣೆಲಿ ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಹಾಕ್ಬಿಟ್ಟಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿದ ಮೇಲೆ ಸಾಂಬಾರಾಯಿತು. ಈಗ ಟೇಸ್ಟ್ ನೋಡ್ತೀನಿ. ಸೂಪರ್. ಒಬ್ಬಟ್ಟು ಸಾರು ಘಮ್ ಅಂತಿದೆ. ಸೂಪರ್. ಸೂಪರ್ ಆಗಿದೆ ಸಾಂಬಾರು. ಟೇಸ್ಟ್ ಮಾಡಿದೆ, ಭಯಂಕರ ಇದೆ, ಭಯಂಕರ. ಈ ಕಡ್ಡಿಗಳನ್ನೆಲ್ಲ ಆಮೇಲೆ ನೀವು ಎತ್ಬಿಡ್ಬೋದು. ಸೊ ಅದೇನು ಬೇಕಾಗಿಲ್ಲ, ಏಕೆಂದರೆ ನಾನು ಅದು ಸುಮ್ಮನೆ ಜಸ್ಟ್ ಫಾರ್ ಅರೋಮಾಗೋಸ್ಕರ ಹಾಕಿರೋದು. ಸೊ ಅದು ಹಸಿ ಕರಿಬೇವು ಹಾಕಿದಾಗ ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ.
ಇನ್ನೊಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ. ಹ್ಞೂ ಸೂಪರ್.